ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಓನರ್ಶಿಪ್ ರಿವ್ಯೂ. ನನ್ನ ಕಾರ್ ತಗೊಂಡು ಒಂದು 4 ದಿನ ಆಯಿತು. ಆಲ್ಟೋ K10 ಏನೇನು ಸ್ಪೆಸಿಫಿಕೇಷನ್ಸ್ ಇದೆ, ಯಾರಿಗೆ ಒಳ್ಳೆಯದು ಯಾರಿಗಲ್ಲ ಈ ಕಾರು, ಏನು ಒಳ್ಳೆಯದು ಏನು ಕೆಟ್ಟದಿದೆ ಎಲ್ಲ ರಿವ್ಯೂ ಮಾಡ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ. ಹಣೆಗಾದೆ ವೇದಾಂತ ಬೂದಿಯಾದರೂ ಪ್ರೀತಿಯು ಸಾಯದು, ತಿರುಗಾಡುವ ಭೂಮಿ ನಿಂತೆ ಹೋದರೂ ಪ್ರೀತಿಯು ನಿಲ್ಲದು. ಮುಂದೆ ಒಂದೇ. ಮೊದಲನೇದಾಗಿ ಕಾರ್ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಫಸ್ಟಿಗೆ ಇಂಜಿನ್ ನೋಡ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ ನಿಮಗೆ. ಎಷ್ಟು BHP, ಎಷ್ಟು NM ಟಾರ್ಕು ಇದೆಲ್ಲ ಸಿಗುತ್ತೆ. ಇದು 998 cc 3 ಸಿಲಿಂಡ್ರ್ ಇಂಜಿನ್ ಓಕೆ. ನನಗನ್ಸಿದ ಪ್ರಕಾರ ಅಷ್ಟೊಂದೇನು, ಮುಂಚೆ ಆಲ್ಟೋ 800 ನಾನು ಯೂಸ್ ಮಾಡಿದ ಪ್ರಕಾರ ಅಷ್ಟೊಂದೇನು ಲ್ಯಾಗ್ ಆಗೋಲ್ಲ. ಇದು ಪರವಾಗಿಲ್ಲ, ನನಗಿಷ್ಟ ಆಯಿತು. ಇಂಜಿನ್ ಬಗ್ಗೆ ಏನು ನನಗೂ ಕಂಪ್ಲೇಂಟ್ ಅಂತ ಏನು ಅನ್ನಿಸ್ಲಿಲ್ಲ. ಅದೆಲ್ಲ ಬಿಟ್ಟು ಬಾಡಿ ಕ್ವಾಲಿಟಿ ಬಿಡಿ, ಏನೂ ಇಲ್ಲ ಇದರಲ್ಲಿ ಮಾರುತಿಯಲ್ಲಿ. ಅದ್ರ ಬಗ್ಗೆ ನಾವು ಮಾತಾಡೋದಕ್ಕಾಗಲ್ಲ. ಇಷ್ಟು ಕೊಡೋ ದುಡ್ಡಿಗೆ ಇಷ್ಟು ಕೊಡೋದೇ ಹೆಚ್ಚವನು. ಅದೆಲ್ಲ ಬಿಟ್ಟರೆ ಓಕೆ, ಇಂಜಿನ್ನು ಏನು ಅಷ್ಟೊಂದು ನಿಮಗೆ ಫಾಲ್ಟ್ ಅಂತ ಅನಿಸಲ್ಲ ಮುಂಚೆ ಥರ. ಚೆನ್ನಾಗಿದೆ ಇಂಜಿನು. ಇಂಡಿಕೇಟ್ರ್ ಇಲ್ಲಿ ಕೊಟ್ಟಿದ್ದಾನೆ, ಆಲೋಜಿನ್ ಹೆಡ್ಲೈಟ್ ಕೊಟ್ಟಿದ್ದಾನೆ. ಅದು ಬಿಟ್ಟು ಫಾಗ್ ಲ್ಯಾಂಪ್ಗಳಿಲ್ಲ. ಮತ್ತು ವೀಲ್ ಬಂದು 13 ಇಂಚ್ ವೀಲ್ ಏನೋ ಕೊಟ್ಟಿದ್ದಾನೆ ಇದಕ್ಕೆ. ಹೌದು, 13 ಇಂಚ್ ವೀಲ್ ಕೊಟ್ಟಿರೋದು ಇದಕ್ಕೆ, R13. ಮತ್ತು ಸ್ಟೆಪ್ನಿನೂ ಅಷ್ಟೇ, ಸೇಮ್ 13 ಇಂಚ್ ವೀಲೇ ಕೊಟ್ಟಿದ್ದಾನೆ. ಬೇಕಂದರೆ ನಮಗೆ ಅಡ್ಜಸ್ಟ್ಮೆಂಟ್ 14 ಇಂಚ್ ವೀಲ್ ಹಾಕ್ಬೋದು ಅಂತ ಅನಿಸುತ್ತೆ. ಸಸ್ಪೆನ್ಷನ್ನು ಚೆನ್ನಾಗಿದೆ, ಮೇ ಬಿ 14 ಇಂಚ್ ಹಾಕ್ಬೋದು ಇದಕ್ಕೆ. ಚೆನ್ನಾಗಿದೆ. 13 ಇಂಚ್ ವೀಲು ಸ್ವಲ್ಪ ದೊಡ್ಡದೇ, ಓಕೆ. ಚಿಕ್ಕ ಫ್ಯಾಮಿಲಿ ಓಡಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಡಿಕ್ಕಿ ಸ್ಪೇಸು 200 ಲೀಟ್ರ್ ಸಮಥಿಂಗ್ ಅಂತ ನೋಡಿದ್ದ ನೆನಪು. ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಓಕೆ, ಒಂದು ಫ್ಯಾಮಿಲಿಗೆ ಏನು ಬೇಕು 4 ಜನ ಆರಾಮಾಗಿ ಅಷ್ಟು ಕ್ಯಾರಿ ಮಾಡ್ಬೋದು. ನನಗನ್ಸಿದ ಪ್ರಕಾರ, ನಾನು ಯೂಸ್ ಮಾಡಿದ ಪ್ರಕಾರ ಅಷ್ಟನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಒಂದು ಸ್ಟೆಪ್ನಿ ಕೊಟ್ಟಿದ್ದಾನೆ ಇಲ್ಲೇ ಕೆಳಗಡೆ, ಸೇಮ್ 13 ಇಂಚ್ ವೀಲೇನೆ ಇದೂ. ಆಲ್ಟೋ K10 ಬ್ಯಾಡ್ಜ್ ಕೊಟ್ಟಿದ್ದಾನೆ. ಇದು VXI ಪ್ಲಸ್ ಅಲ್ಲ. ರಿಮೋಟ್ ಕೀ ಇಲ್ಲ ಇದಕ್ಕೆ, ನಾರ್ಮಲ್ಲು ಸೆಂಟ್ರಲ್ ಲಾಕ್ ರಿಮೋಟ್ ನಾನು ಹಾಕ್ಸಿರೋದು ಇದಕ್ಕೆ, ಮಾರುತಿಯಲ್ಲೇ ಹಾಕ್ಸಿರೋದು. ಇದು ನೋಡಿ, ಇದನ್ನು ಬಾಲ ಈ ಥರ ಹಳ್ಳಾಡೋ ಥರ ಕೊಟ್ಟವನೆ. ಇದೊಂದು ನೆಸೆಸಿಟಿ ಇರಲಿಲ್ಲ ನನಗೆ. ಅದು ಬಿಟ್ಟರೆ ಮೇಜರು ಇದರಲ್ಲಿ ಕಂಪ್ಲೇಂಟ್ ಅಂತ ಅನಿಸಿದ್ದು, ನನಗೆ ಇಷ್ಟ ಆಗದೇ ಇದ್ದಿದ್ದು ಮೇಜರು ನಿಮಗೆ ಹೇಳ್ತೀನಿ ಬನ್ನಿ. ಇವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಆರಾಮಾಗಿ ತಾಂಬೋದು ಇದನ್ನು. ಬೇಸಿಕ್ ಅಂದರೆ ಬೇಸಿಕ್ ಈ ಗಾಡಿ. ಅಂದರೆ ನೀವು ಏನಾದರೂ ಕಾರ್ ತಾಂಬೇಕು ಅಂತ ಇಷ್ಟ ಇದ್ದು, ನಿಮ್ಮ ಫಸ್ಟ್ ಕಾರ್ ನೀವು ತಾಂಬೇಕು, ನಿಮಗೆ ಆಫರ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ನೀವು ಈ ಮಾರುತಿ ಆಲ್ಟೋನ ಚೂಸ್ ಮಾಡ್ಬೋದು. ಬೇಸಿಕ್ ಕಾರ್ ಇದೆ ನನ್ನ ಪ್ರಕಾರ. ಇಂಟೀರಿಯರ್ಗೆ ಬಂದರೆ ಒಂದು ಮ್ಯೂಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಅದರಲ್ಲಿ ಕಾಲ್ ಆಪ್ಷನ್ ಕೊಟ್ಟಿದ್ದಾನೆ. ಮತ್ತು ಸಾಂಗ್ ಏನಾದರೂ ಚೇಂಜ್ ಮಾಡಬೇಕು, FM ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೊಬೋದು. ಮತ್ತು 2 ಪವರ್ ವಿಂಡೋ ಇನ್ಸೈಡ್ ಮಾತ್ರ. ಇದೇ ಮೇಜರ್ ಇವನು ಮಾಡಿರೋದು ಇಂಡಿಕೇಟ್ರು. ಮತ್ತು ಸ್ಟೇರಿಂಗಲ್ಲಿ ಇದು VXI ಪ್ಲಸ್ ಆದರೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಗುತ್ತೆ. VXIಯಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಇರಲ್ಲ. ಆ್ಯಂಡ್ ಈ ಕಡೆ ವೈಫರು, ಈ ಕಡೆ ಇಂಡಿಕೇಟ್ರು, ಹೆಡ್ಲೈಟು ಕೊಟ್ಟಿದ್ದಾನೆ. AC ಕೊಟ್ಟಿದ್ದಾನೆ. AC ಮಾತ್ರ ಅಲ್ಟಿಮೇಟಾಗಿದೆ ಇದರಲ್ಲಿ. ನಾನು ನೋಡಿದಂಗೆ ಆಲ್ಮೋಸ್ಟ್ ನಿಮಗೆ ಸ್ವಿಫ್ಟ್ ಥರನೇ, ಒಂದು ಲೆವೆಲ್ಗೆ ಸ್ವಿಫ್ಟ್ ಥರನೇ ಸಿಗುತ್ತೆ AC ಆಲ್ಮೋಸ್ಟ್ ಇದರಲ್ಲಿ. ಅದು ಬಿಟ್ಟರೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ, 12 ವೋಲ್ಟ್ಸು.
ಚಾರ್ಜಿಂಗ್ ಹಾಕೊಬೋದು. ಟೈಪ್ ಸಿ ಇದು ಶೋರೂಮ್ ಕಡೆಯಿಂದನೇ ಕೊಟ್ಟಿದ್ರು. ಅದು ಬಿಟ್ಟರೆ ವಿಂಡೋ ಮಿರರ್ ಅಡ್ಜಸ್ಟ್ಮೆಂಟು ನಿಮಗೆ ಮ್ಯಾನ್ಯಲಿ ಕೊಟ್ಟಿದ್ದಾನೆ. ಇದು ಒಂದು ಫಾಲ್ಟ್ ಇದೆ ಇದರಲ್ಲಿ. ಇದೊಂದು ಕೊಡ್ಬೋದಾಗಿತ್ತು ಇವನು ಮಿಡ್ ವರ್ಷನಲ್ಲಿ. ಇದೊಂದು ಮತ್ತು ಬ್ಯಾಕ್ ಸೈಡ್ ಪವರ್ ವಿಂಡೋ ಕೊಟ್ಟಿಲ್ಲ. ಅದು ಮೇಜರ್ ಬೇಕಾಗಿತ್ತು ಈ ಗಾಡಿ ಸೆಗ್ಮೆಂಟಲ್ಲಿ ಬೇಕಾಗಿತ್ತು. ಅದೊಂದು ತುಂಬ ಫಾಲ್ಟ್ ಮಾಡಿದ್ದಾನೆ. ಆರಾಮಾಗಿ ಹತ್ತಿ ಇಳಿಬೋದು ಅಂತ ಅನ್ನಿಸ್ತು. ಮುಂಚೆ ಆಲ್ಟೋಗೆ ಕಂಪೇರ್ ಮಾಡಿದ್ರೆ ಓಕೆ, ನನಗೇನು ಅಷ್ಟೊಂದೇನು ಫೀಲ್ ಅಂತ ಅನ್ನಿಸ್ಲಿಲ್ಲ. ಆರಾಮಾಗಿ ಹತ್ಬೋದು ಇಳಿಬೋದು ಎರಡೂ. ಹಿಂದೆನೂ ಅಷ್ಟೇ ಆರಾಮಾಗೆ ಮೂರು ಜನ ಇದೆ, ಇಬ್ಬರು ಆರಾಮಾಗಿ ಕೂರ್ಬೋದು. ನೋಡಿ, ನಾನು ಆಲ್ಮೋಸ್ಟ್ 6 ಇದ್ದೀನಿ. ಕೂರೋದಕ್ಕೆ ಏನು ಅಂತ ಅಷ್ಟೊಂದು ಹಿಂಸೆ ಅನ್ನೋ ಥರನೂ ಏನು ಅನ್ನಿಸ್ಲಿಲ್ಲ. ಆರಾಮಾಗೆ ಕೂರ್ಬೋದು ಅಂತ ಅನ್ನಿಸ್ತು ನನಗೆ. ಆ ಥರ ಏನು ಅಷ್ಟೊಂದು ಹಿಂಸೆ ಅನಿಸಿಲ್ಲ. 6 ಫೀಟ್ ಆದ್ರೂ ಕೂರ್ಬೋದು ಅಂತ ಅನ್ನಿಸ್ತು ನನಗೆ. ಹಿಂದಗಡೆ ವಿಂಡೋ ಮ್ಯಾನ್ಯಲ್ ಕೊಟ್ಟಿದ್ದಾನೆ. ಇದೊಂದು ಮೇಜರ್ ಫಾಲ್ಟು ನನಗೆ ಇಷ್ಟ ಆಗದೆ ಇದ್ದಿದ್ದು ಈ ಕಾರಲ್ಲಿ ಇದೊಂದೇ. ಇಷ್ಟೆಲ್ಲ ಮಾಡಿ ಕೊಟ್ಟು ತಗೊಂಡ್ರು ಹಿಂದಗಡೆದು ವಿಂಡೋ ಒಂದು ಅವನು ಆಟೋಮೆಟಿಕ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಪವರ್ ವಿಂಡೋ. ಅದೊಂದು ಬೇಜಾರಾಯಿತು ನನಗೆ ಈ ಕಾರಲ್ಲಿ. ಇಷ್ಟ ಆಗದಿದ್ದ 2026ರಲ್ಲೂ ಅವನು ಡಿಕ್ಕಿಗೆ ಕೀ ಹಾಕ್ಬಿಟ್ಟು ತೆಗಿಬೇಕು ಅಂತ ಹೇಳ್ಕೊಟ್ಟವನೆ. ಅದೊಂದು ಭಾಳ ಬೇಜಾರಾಯಿತು. ಅದು ಬಿಟ್ಟರೆ ಸೆಂಟ್ರ್ ಲಾಕಿಂಗ್ ಕೊಟ್ಟವನೇ ಸ್ಪೇರು. ಓಕೆ, ಇದೇನು ಅಡ್ಜಸ್ಟ್ಮೆಂಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಚೆನ್ನಾಗಿದೆ. ಇದು ಬಿಟ್ಟರೆ ಇಲ್ಲೊಂದು ಬ್ರೇಕ್ ಲ್ಯಾಂಪ್ ಕೊಟ್ಟಿದ್ದಾನೆ. ಅದು ಬಿಟ್ಟು ಅಂಥ ಮೇಜರ್ ಅಂತ ನನಗೇನು ಕಾಣಿಸ್ಲಿಲ್ಲ. ಮೈಲೇಜು ನಾನು ಚೆಕ್ ಮಾಡ್ದಂಗೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ದೆ, 3000 ಹಿಡಿಸಿತ್ತು. 27 ಲೀಟ್ರ್ ಅಂತ ಏನೋ ಕ್ಲೈಮ್ ಮಾಡ್ತಾರೆ ಅವರು, 27-28 ಅಂತ. ಆಲ್ಮೋಸ್ಟ್ 30 ಲೀಟ್ರ್ ನಾನು ಹಾಕ್ಸಿದ್ದೆ. 30 ಲೀಟ್ರಿಗೆ ಇನ್ನೂ 3 ಪಾಯಿಂಟ್ಸ್ ಇದೆ. 410 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಆಲ್ಮೋಸ್ಟ್ ಇನ್ನೂ ಏನಿಲ್ಲ ಅಂದರೂ ಒಂದು 200 ಹತ್ತತ್ರ ಹೊಡಿಬೋದು ಇಷ್ಟರಲ್ಲಿ, ಇಷ್ಟು ಪೆಟ್ರೋಲಲ್ಲಿ. ಮೈಲೇಜ್ ಬಗ್ಗೆ ಮಾತ್ರ ಮಾತಾಡೋಂಗಿಲ್ಲ, ಅದ್ರ ಬಗ್ಗೆ ಕಂಪ್ಲೇಂಟ್ ಹೇಳೋದು ಇಲ್ಲ ನಾನು. ಅದು ಕ್ರೇಜಿಯಾಗಿ ಕೊಟ್ಟವನೇ. ಪೆಟ್ರೋಲ್ ಆದ್ರೂ ಇಷ್ಟು ಕೊಟ್ಟರೆ ಒಂದು ಬುಲೆಟ್ ಮೇಂಟೈನ್ ಮಾಡ್ದಂಗೆ ಮಿಡಲ್ ಕ್ಲಾಸ್ ಅವರು. ಓಕೆ, ಬೇಸಿಕ್ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ, ನಿಮ್ಗೆ ಕಾನ್ಫಿಡೆನ್ಸ್ ಬೇಕು ಓಡಾಡೋದಕ್ಕೆ, ಅಥವಾ ನಿಮಗೆ ಒಂದು ಮಳೆ ಆಗಲಿ ಬಿಸಿಲು ಏನೂ ಇಲ್ದಂಗೆ ಆರಾಮಾಗಿ ನೀವು ಚಿಲ್ಲಾಗಿ ಓಡಾಡಬೇಕು, ಅಥವಾ ನಿಮ್ಮ ಫ್ಯಾಮಿಲಿನ ಓಡಾಡಿಸ್ಬೇಕು ಅಂತ ಆಸೆ ಇತ್ತು ಅಂದರೆ, ಇಲ್ಲ ನಾನು ಇನೋವಾನೇ ತಗೊಬೇಕು. ನನಗೂ ಆ್ಯಕ್ಚುಲಿ ಇನೋವಾ ಅಂದರೆ ಇಷ್ಟ. ಇನೋವಾ ತಗೊಂಬಾರ್ದು ಅಂತ ಹೇಳ್ತಿಲ್ಲ. ನಿನ್ನ ಇನೋವಾಗೋಸ್ಕರ ಸ್ಟ್ರಗಲ್ ಮಾಡಿ ನೀನು ತಾಣದ್ರೊಳಗಡೆ ನಿನ್ನ ಆಲ್ಟೋದಲ್ಲಿ ಕೂತು ಖುಷಿ ಪಡೋರೇ ಇಲ್ಲ ಅಂದರೆ ನೀನು ಇನೋವಾ ತಾಂಡ್ರೂ ವೇಸ್ಟು. ನನಗೆ ಆ ಥರ ಫೀಲ್ ಆಗಿ ನಾನು ಅದೇ ಮೈಂಡ್ಸೆಟ್ಟಲ್ಲಿ ಓಕೆ ಬೇಡ ನಾನು ತಾಂಡ್ರೆ ದೊಡ್ಡ ಗಾಡಿನೇ ತಗೊಬೇಕು ಅನ್ನೋ ಫೀಲಲ್ಲಿದ್ದೆ. ಆಮೇಲೆ ನನಗೆ ಅನ್ನಿಸ್ತು ಇದೆಲ್ಲ ಅಲ್ಲ, ಒಂದು ಟೈಮಲ್ಲಿ ನೀನು ಇನೋವಾ ತಾಂಡ್ರು ಅದರಲ್ಲಿ ಕೂರವರೇ ನಿನ್ನ ಜೊತೆ ಇಲ್ಲ ಅಂದರೆ ನೀನು ಇನೋವಾ ತಗೊಂಡಿದ್ದು ವೇಸ್ಟು. ನಿನಗೆ ಆ ಹ್ಯಾಪಿನೆಸ್ಸೇ ಇರಲ್ಲ. ನನಗೆ ತಾಂಡು ನನಗೆ ಬೇಕಾದವ್ರನ್ನ ನಾನು ಕೂರಿಸ್ಕೊಂಡು ಹೋದ್ನಲ್ಲ, ನನಗೆ ಆ ಟೈಮಲ್ಲಿ ಆಗಿದ್ದು ಖುಷಿ ಸಾಕು. ನಾನು ಇನೋವಾದಲ್ಲಿ ಕೂತಿದ್ರು ಅದೇ 4 ಸೀಟಲ್ಲಿ ಅದೇ ಥರ ಕೂತಿರೋರು, ಅಷ್ಟೇ ಖುಷಿ ಪಟ್ಟಿರೋರೇನೋ. ಬಟ್ ಕಾರಲ್ಲೇ ಕೂರಿಸ್ದೆ ನಾನು ಇನೋವಾಗೆ ಸ್ಟ್ರಗಲ್ ಪಡೋಣ. ಎಲ್ಲರೂ ಇನೋವಾನ ಇಡೋದಕ್ಕಾಗಲ್ಲ, ನನ್ನ ಪ್ರಕಾರ ಇಡೋದಕ್ಕಾಗಲ್ಲ ಅಂತಲ್ಲ, ಆ ಆಫರ್ ಮಾಡೋ ಕೆಪಾಸಿಟಿ ಇದ್ರೂ ಅದು ಬೇಡ. ನಮಗೇನು ಅವಶ್ಯಕತೆ ಇದೆ ಅಷ್ಟು ಮಾತ್ರನೇ ಬೇಕು ಅಂತ ಹೋಗ್ಬೇಕು. ನನಗನ್ಸಿದ್ದು, ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ತಗೊಳ್ಬೋದು. ಬಟ್ ಓಕೆ, ಬೇಸಿಕ್ ಮಿಡಲ್ ಕ್ಲಾಸ್ಗೆ ನನಗನ್ಸಿದ ಪ್ರಕಾರ ಈ ಕಾರು ಬೆಸ್ಟು. ಪಂಚ್ಗೆ ಹೋಗ್ಬೋದಾಗಿತ್ತು ಅಂತ ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು ನನಗೆ. ಪಂಚ್ದು ನನಗೆ ಇಂಜಿನ್ದು ಬಗ್ಗೆ ಭರವಸೆನೇ ಇಲ್ಲ. ಅದು ನನಗೆ ಟಾಟಾದು ಗಾಡಿ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಟು ಬಿ ಫ್ರ್ಯಾಂಕ್, ಟಾಟಾ ಕಾರ್ ಒಳಗಡೆ ಕೂತಿದ್ದಾಗ ಕಾನ್ಫಿಡೆನ್ಸ್ ಬೇರೆ ಲೆವೆಲ್ಗಿರುತ್ತೆ. ಆ ಬಾಡಿ ಕ್ವಾಲಿಟಿ ಆಗಿರ್ಬೋದು ಅಲ್ಟಿಮೇಟ್ ಇದೆ. ಬಟ್ ಅದ್ರದ್ದು ಇಂಜಿನ್ ಯಾವಾಗ ಬೇಕು ಅವಾಗ ಸರ್ವಿಸಿಂದ ಪ್ರಾಬ್ಲಮ್ ಆಗಿರೋದು. ಅದು ನಮ್ಗೆ ಬಾಡಿ ಒಳಗಡೆ ಪಾರ್ಟ್ಸೇ ಸರಿ ಇಲ್ಲ ಅಂದರೆ ಮೇಲೆ ಚೆನ್ನಾಗಿ ಹೆಂಗಿದ್ದು ಏನಕ್ಕೆ ಬಂತು ಆ ಥರ ಅದು. ಹಂಗಾಗಿ ನಾನು ಪಂಚ್ಗೆ ಹೋಗಿಲ್ಲ. ಓಕೆ, ನೀವೇನಾದರೂ ಆಲ್ಟೋ ತಗೊಬೇಕು K10 ಅಂತ ಏನಾದರೂ ಇದ್ದರೆ, ಬೇಸಿಕಲ್ಲಿ ನೀವು ಮಿಡಲ್ ಕ್ಲಾಸಲ್ಲಿ
ಓಡಾಡಬೇಕು ಕಾರಲ್ಲಿ ಅಂತಿತ್ತು ಅಂದರೆ ನನ್ನ ಪ್ರಕಾರ ಬೆಸ್ಟ್ ಸಜೆಷನ್ನು. ಮಾರುತಿಯಲ್ಲಿ ಏನು ಸಮಸ್ಯೆ ಅಂದರೆ ಬಿಲ್ಡ್ ಕ್ವಾಲಿಟಿ ಒಂದು ಸಮಸ್ಯೆ ಇದೆ. ಓಕೆ, ಸಮ್ಟೈಮ್ಸ್ ಎಲ್ಲದನ್ನೂ ಕಾಂಪ್ರಮೈಸು ಮಾಡ್ಕೊಬೇಕು ಒಂದೊಂದು ವಿಷಯನ. ಹಿಂದೆ ಒಂದು ಪವರ್ ವಿಂಡೋ ಇಲ್ಲ, ಅದೊಂದು ನನಗೆ ಮೇಜರ್ ಕಾಣಿಸಿದ್ದು. ಆಮೇಲೆ ಇದೊಂದು ಮಿರರ್ದು ಅಡ್ಜಸ್ಟ್ಮೆಂಟ್ ಕೊಡಬೇಕಾಗಿತ್ತು ಅವನು ನೈಟಿಗೆ. ಅದೊಂದು ಎರಡೇ ನನಗೆ ಅಷ್ಟೊಂದು ಇದಾಗಿ ಕಾಣಿಸಿದ್ದು. ಅದು ಬಿಟ್ಟರೆ ಮೇಜರಾಗಿ ಬೇರೆ ಏನೋ ನನಗೆ ಅಷ್ಟೊಂದು ಜಾತ್ರೆ ಥರ ಏನೇನೋ ಬೇಕಿತ್ತು ಅಂತಿತ್ತಂದರೆ ನನ್ನ ಪ್ರಕಾರ ತಗೊಳ್ಳಿ, ನೋಡಿ ತಗೊಳ್ಳಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ನನ್ನ ಸಜೆಷನ್ ಅಂತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.